ನಮಸ್ತೆ ಗೆಳೆಯರೇ, ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ದಯಮಾಡಿ ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಒತ್ತಿ. ಇಂದಿನ ವಿಶೇಷವಾದ ಸಂಚಿಕೆಯಲ್ಲಿ ನಾವೆಲ್ಲರೂ ಕೂಡ ಗಗನಯಾತ್ರಿಗಳ ಬಗ್ಗೆ ಮಾತಾಡೋಣ. ನಾವು ಸುಮಾರು 1961ರಿಂದ ಈ ಗಗನಯಾತ್ರೆ ಅನ್ನುವುದು ಪ್ರಾರಂಭವಾಗುತ್ತದೆ. ಅದರಲ್ಲಿ ಸುಮಾರು ಗಗನಯಾತ್ರಿಗಳು ಆ ಗಗನಯಾತ್ರೆಯನ್ನು ಕೈಗೊಂಡಿರ್ತಾರೆ. ಕೆಲವೊಂದು ವಿಶೇಷವಾಗಿ ಈ ಗಗನಯಾತ್ರೆಯನ್ನು ಅಲ್ಲಿ ಹೋಗಿ ನೋಡಿಕೊಂಡು ಬರುವವರು ಇರ್ತಾರೆ. ಇನ್ನು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲಿ ಉಳಿದುಕೊಂಡು ಅಲ್ಲಿ ಇರ್ತಕ್ಕಂತಹ ಹವಾಮಾನದ ಬಗ್ಗೆ, ಅಲ್ಲಿ ಇರ್ತಕ್ಕಂತಹ ವಾತಾವರಣದ ಬಗ್ಗೆ ಕೆಲವೊಂದು ಸಂಶೋಧನೆಗಳನ್ನು ಮಾಡಿಕೊಂಡು ಭೂಮಿಗೆ ಮತ್ತೆ ಬರ್ತಾರೆ. ಇದರಲ್ಲಿ ಸುಮಾರು ಜನಗಳು ಹೋಗಿ ಬಂದಿದ್ದಾರೆ. ಅದರಲ್ಲಿ ಕಲ್ಪನಾ ಚಾವ್ಲಾ ಕೂಡ ಒಬ್ಬರು. ಅದೇ ರೀತಿಯಾಗಿ ನಾವು ಇದೇ ಇಂದಿನ ತಿಂಗಳು ಜೂನ್ 4ನೇ ತಾರೀಕು ಸುನೀತಾ ವಿಲಿಯಂ ಅವರು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಅವರ ಸಹಚರರೊಂದಿಗೆ 10 ದಿನಗಳ ಕಾಲ ಅಲ್ಲಿ ಕೆಲವೊಂದು ಸಂಶೋಧನೆಗಳನ್ನು ಮಾಡಿಕೊಂಡು ಪುನಃ ಭೂಮಿಗೆ ಬರುವ ಹಾಗೆ ಅವರು ಹೊರಟಿರ್ತಾರೆ. ಹೊರಡುವಾಗ ಅವರು ಸ್ಟಾರ್ ಲೈನರ್ ಎಂತಕ್ಕಂತಹ ಒಂದು ಟ್ಯಾಕ್ಸಿ ಇರುತ್ತೆ. ಅದರಲ್ಲಿ ಅದನ್ನು ಬೋಯಿಂಗ್ ಸಂಸ್ಥೆ ಅದನ್ನು ನಿರ್ಮಾಣವನ್ನು ಮಾಡಿರುತ್ತೆ. ಅದನ್ನು ನಾಸಾನವರು ಅಲ್ಲಿಗೆ ಟ್ಯಾಕ್ಸಿ ರೂಪವಾಗಿ ಅದನ್ನು ಅಲ್ಲಿಗೆ ಕಳಿಸಿರ್ತಾರೆ. ಇಲ್ಲಿ ವಿಶೇಷತೆ ಇನ್ನೊಂದು ಏನಪ್ಪ ಅಂದರೆ, ಒಂದು ಸ್ತ್ರೀ ಮನಸ್ಸನ್ನು ಮಾಡಿದರೆ ಏನನ್ನು ಬೇಕಾದರೂ ಕೂಡ ಸಾಧನೆಯನ್ನು ಮಾಡಬಹುದು ಅನ್ನುವುದಕ್ಕೆ ಇದೇ ಕಾರಣ. ನಾವು ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳ್ತೀವಿ. ಒಂದು ಬೆಟ್ಟದ ತುತ್ತ ತುದಿಯಲ್ಲಿ ನಿಂತುಕೊಂಡು ಕೆಳಗಡೆ ನೋಡಿದರೆ ನಮಗೆ ಜೀವವೇ ಹೋದಂತೆ ಆಗುತ್ತದೆ. ಅದರಲ್ಲಿ ನಮ್ಮ ಭೂಮಿಯಿಂದ ಸುಮಾರು 408 ಕಿಲೋಮೀಟರ್ ದೂರದಲ್ಲಿ ಈ ಸ್ಪೇಸ್ ಸ್ಟೇಷನ್ ಇರುತ್ತೆ. ಅಲ್ಲಿಗೆ ಹೋಗಿ ಸಂಶೋಧನೆಯನ್ನು ಮಾಡಿ ಪುನಃ ಹಿಂದಿರುಗಿ ಬರುವುದು ಅಂದರೆ ಅದಕ್ಕೆ ಧೈರ್ಯ ಅನ್ನೋದು ಬೇಕೇ ಬೇಕು. ಅವರಿಗೆ ಗೊತ್ತಿರುತ್ತೆ ನಾವು ಈ ಕೆಲಸಗಳನ್ನು ಮಾಡಬೇಕಾದ್ರೆ ನಾವು ಭೂಮಿಗೆ ಹಿಂದಿರುಗಿ ಬರ್ತೀವೋ ಇಲ್ಲವೋ ಅಂತೇಳಿ ಅವ್ರಿಗೂ ಕೂಡ ಗೊತ್ತಿರುವುದಿಲ್ಲ. ಅದೇ ರೀತಿಯಾಗಿ ಅವರು ಪ್ರಯಾಣವನ್ನು ಮಾಡಿದಂತಹ ಸಮಯದಲ್ಲಿ ಅಲ್ಲಿ ಆ ರಾಕೆಟ್ನಲ್ಲಿ ಒಂದು ತೊಂದರೆ ಕಾಣಿಸಿಕೊಳ್ಳುತ್ತೆ. ಆ ತೊಂದರೆ ಏನು ಅಂದರೆ, ಅದರಲ್ಲಿ ಹೀಲಿಯಂ ಅನಿಲಗಳು ಲೀಕ್ ಆಗ್ತಾ ಇರುತ್ತೆ. ಆದರೂ ಕೂಡ ಇದು ಅದರಿಂದ ಏನು ತೊಂದರೆ ಆಗೋದಿಲ್ಲ ಅಂತೇಳಿ ಆ ರಾಕೆಟನ್ನು ಉಡಾವಣೆಯನ್ನು ಮಾಡ್ತಾರೆ. ಈ ಹೀಲಿಯಂನ ಕೆಲಸ ಏನಪ್ಪ ಅಂದರೆ, ಅದರಲ್ಲಿ ಥ್ರಸ್ಟರ್ಗಳು ಅಂತ ಹೇಳಿ ಇರ್ತವೆ. ಅದು ಸಣ್ಣ ಸಣ್ಣ ರಾಕೆಟ್ಗಳಲ್ಲಿ ರೂಪದಲ್ಲಿ ಇರ್ತವೆ. ಅವು ಅದನ್ನು ಯಾವ ದಿಕ್ಕಿಗೆ ಬೇಕಾದರೂ ಕೂಡ ತಿರುಗಿಸಿಕೊಳ್ಳಬಹುದು. ಮತ್ತು ಅದರ ಕಾರ್ಯಕ್ಷಮತೆ ಮತ್ತು ಸ್ಪೀಡ್ ಇವೆಲ್ಲವನ್ನು ಕೂಡ ನೋಡುತ್ತೆ. ಅದರಿಂದ ಸ್ಥಳವನ್ನು ನಾವು ಬದಲಾವಣೆಯನ್ನು ಕೂಡ ಮಾಡ್ಕೋಬಹುದು. ಅದು ನೇರವಾಗಿ ಭೂಮಿ ಬರಬೇಕು ಅಂದರೆ ಈ ಥ್ರಸ್ಟರೇ ಕಾರಣವಾಗುತ್ತೆ. ಅದರಲ್ಲಿ 4 ಥ್ರಸ್ಟರ್ಗಳು ಕೆಲಸವನ್ನು ಮಾಡ್ತಾ ಇರುತ್ತೆ. ಇನ್ನು ಒಂದು ಥ್ರಸ್ಟರು ಕೆಲಸವನ್ನು ಮಾಡ್ತಾ ಇರಲಿಲ್ಲ. ಆ ಕಾರಣಕ್ಕೋಸ್ಕರ ಸುನೀತಾ ವಿಲಿಯಮ್ಸ್ ಅವರು ಅಲ್ಲಿಯೇ ಉಳ್ಕೊಂಡಿದ್ದಾರೆ. ವಿಶೇಷವಾಗಿ ಈ ಇಂಡಿಯನ್ ಸ್ಪೇಸ್ ಸ್ಟೇಷನ್ನಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳು ಕೂಡ ಅಲ್ಲಿ ಇರುತ್ತೆ. ಸ್ನಾನವನ್ನು ಮಾಡುವುದಕ್ಕೆ ಸ್ನಾನಗೃಹ, ಬಾತ್ರೂಮ್, ಟಾಯ್ಲೆಟ್ ಮತ್ತು ಆಹಾರವನ್ನು ತಿನ್ನುವುದಕ್ಕೆ ಆಹಾರಗಳು. ಅಲ್ಲಿ ಇರ್ತಕ್ಕಂಥ ಆಹಾರಗಳು 6 ತಿಂಗಳುಗಳ ಕಾಲ ಕೆಡುವುದೇ ಇಲ್ಲ. ಅಂತಹ ಎಲ್ಲ ವಿಧವಾದ ವ್ಯವಸ್ಥೆಗಳು ಕೂಡ ಇರುತ್ತೆ. ಹಲವಾರು ವರ್ಷಗಳ ಕಾಲ ಅಲ್ಲಿ ನಾವು ಜೀವನವನ್ನು ಮಾಡಬಹುದು. ಆದರೆ ಸುನೀತಾ ವಿಲಿಯಮ್ಸನ್ ಅವರನ್ನ ಆದಷ್ಟು ಬೇಗ ನಾವು ಕರೆದುಕೊಳ್ಳಬೇಕಾಗಿತ್ತು. ಅದು ಹಲವಾರು ತಾಂತ್ರಿಕ ದೋಷಗಳಿಂದ ಬರುವುದಕ್ಕೆ ಅಸಾಧ್ಯವಾಗಿದೆ. ಕೆಳಗಡೆಯಿಂದಲೇ ಎಲ್ಲವನ್ನು ಕೂಡ ವಿಜ್ಞಾನಿಗಳು ಸರಿ ಮಾಡ್ತಾ ಇದ್ದಾರೆ. ಅವರು ಕೂಡ ಆ ಸ್ಪೇಸ್ ಸ್ಟೇಷನ್ನಿಂದ ಹೊರಗಡೆ ಬಂದು ಎಲ್ಲ ವಿಧವಾದ ವಿಚಾರವನ್ನು ತಿಳಿದುಕೊಂಡು ತುಂಬ ಅನುಭವ ಇರುವುದರಿಂದ ಅದನ್ನು ಸರಿ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ವಿಶೇಷತೆ ಏನು ಎಂದರೆ, ಒಳಗಡೆಯಿಂದ ಹೊರಗಡೆ ಬಂದರೆ ಸುಮಾರು ಡಿಗ್ರಿ ಸೆಲ್ಸಿಯಸ್ ಇರತಕ್ಕಂಥ ಉಷ್ಣಾಂಶ ಇರುತ್ತೆ. ಕತ್ತಲೆಯಾದ ತಕ್ಷಣ ಅಷ್ಟೇ ಚಳಿ ಇರುತ್ತೆ. -200 ಡಿಗ್ರಿ ಇರತಕ್ಕಂಥ ಚಳಿ ಇರುತ್ತೆ. ಅವೆಲ್ಲವನ್ನು ಕೂಡ ತಡೆದುಕೊಳ್ಳುವ ಹಾಗೆ ಬಟ್ಟೆಗಳು ಕೂಡ ಅವರಿಗೆ ಇರುತ್ತೆ. ಈ ರೀತಿಯಾಗಿ ಎಲ್ಲ ಕಷ್ಟಗಳನ್ನು ಅನುಭವಿಸಿ ಅವರು ಪುನಃ ಹಿಂದಿರುಗಿ ಬರಬೇಕು. ಇವೆಲ್ಲ ಸಮಸ್ಯೆಗಳನ್ನು ನೋಡಿಕೊಂಡು ವಿಜ್ಞಾನಿಗಳು ಅವರನ್ನು ಇಲ್ಲಿಗೆ ಕರೆಸಿಕೊಳ್ಳುವುದಕ್ಕೆ ಏನಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅಂದರೆ, ಹಿಂದೆ ಕಲ್ಪನಾ ಚಾವ್ಲಾ ಅವರು ಬಂದಂತಹ ಸಮಯದಲ್ಲಿ
ಇನ್ನೇನು ಭೂಮಿಗೆ ಬರಬೇಕು ಅನ್ನುವಷ್ಟರಲ್ಲಿ ಆ ರಾಕೆಟು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿತ್ತು. ಆ ರೀತಿಯಾದಂತಹ ಮತ್ತೆ ಇನ್ನೊಂದು ಅಪಘಾತ ಆಗಬಾರದು, ಇವರನ್ನು ನಾವು ಉಳಿಸಿಕೊಳ್ಳಬೇಕು ಅಂತ ಹೇಳಿ ಯೋಚನೆಯನ್ನು ಮಾಡಿ ನಾಸದವರು ಅವೆಲ್ಲವನ್ನು ಕೂಡ ಕೂಲಂಕುಷವಾಗಿ ಯೋಚನೆಯನ್ನು ಮಾಡಿ ಅವರನ್ನು ಕರೆಸಿಕೊಳ್ಳುತ್ತಾರೆ. ಆದರೆ ಅದೇ ರಾಕೆಟಿನಲ್ಲಿ ಬರಬಹುದು, ಇಲ್ಲದೆ ಹೋದರೆ ಇನ್ನೊಂದು ರಾಕೆಟನ್ನು ಅಲ್ಲಿಗೆ ಕಳಿಸಿ ಅವರನ್ನು ಕರೆದುಕೊಳ್ಳಬೇಕಾಗುತ್ತದೆ. ನಾವೆಲ್ಲರೂ ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಅವರು ಅತ್ಯಂತ ಶೀಘ್ರವಾಗಿ ಸಂಪೂರ್ಣ ಸುರಕ್ಷತೆಯಿಂದ ನಮ್ಮ ಭೂಮಿಗೆ ಬರಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ದಯಮಾಡಿ ಮುಂದಿನ ವಿಚಾರವಾಗಿ